ತುಮಕೂರು ಜಿಲ್ಲೆಯ ರೈತರಿಗೆ ತೊಂದರೆ ಕೊಡೋದ್ರಿಂದ ದುರುದ್ದೇಶದಿಂದ ಈ ಲಿಂಕ್ ಕ್ಯಾನಲ್ ಮಾಡ್ತಾರೆ. ಅವ್ರಿಗೆ ಬರ್ತಕ್ಕಂಥ ನೀರಿಗೆ ಆಗಲೇ ತಗೊಂಡು ಮತ್ತೆ ಲಿಂಕ್ ಕ್ಯಾನಲ್ನ ಮಾಡ್ತಕ್ಕಂಥದ್ದು ಇದು ತುಮಕೂರು ಜಿಲ್ಲೆಯ ರೈತರಿಗೆ ಕೊಡಬಾರ್ದ ಸಂಕಟ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸರ್ಕಾರಕ್ಕೆ ನಮ್ಮ ತುಮಕೂರು ಜಿಲ್ಲೆಯ ರೈತರ ಬಗ್ಗೆ ಕಾಳಜಿ ಇಲ್ಲ, ಕೇವಲ ತೊಂದರೆ ಕೊಡೋ ಉದ್ದೇಶ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು. ನೀರು ಕೊಡೋವನ್ನು ಹೇಳ್ತಾರೆ ನಮ್ಮ ಹೇಳ್ತಿದ್ರು ಯಾರು ನಮ್ಮ ಜಯಪ್ರಕಾಶ್ ಮಾರ್ಕನಹಳ್ಳಿ ಮೈನರ್ ಇರಿಗೇಷನ್ ಬರ್ತದೆ, ಅದು ಫ್ಲಡ್ ವಾಟರ್ ಬರ್ತದೆ ಅಂತ. ಅದು ಸುಳ್ಳು. ಅದು ಫ್ಲಡ್ ವಾಟರ್ ಅಲ್ಲ, ಅದು ಹೇಮಾವತಿ ನೀರೇ. ಇಲ್ಲಿ ನಮ್ಮ ಕೋಲಾರ ಇದೆ, ಎಸ್ಕೇಪ್ ಇದೆ, ಅದು NBCಗೆ ಹೋಗೋದು. ಕೋಲಾರ ಎಸ್ಕೇಪಿಂದ ನೀರು ಡ್ರಾ ಮಾಡಿ ಅವರು ಮಾರ್ಗನಲ್ಲಿ ಬಿಟ್ಟಿದ್ದಾರೆ. ಅದು ಸೇರ್ಕೋಬೇಕಲ್ಲ ಕುಡಿಯಲಿಗೆ. ನಿಮ್ಗೆ ಅಲಾಟ್ ಆಗಿರೋದು 3.304, ನೀವು ತಗೊಂಡೋಗಿರೋದು ನಿಯರ್ಲಿ 5 TMC ನೀರು. ಅಷ್ಟಾದರೂ ನೀವು ಯಾತಿಗೆ ಲಿಂಕ್ ಚಾನಲ್ ಮಾಡ್ತಾ ಇದ್ದೀರಿ? ಇದ್ರ ಉದ್ದೇಶ ಏನು? ಹಾಗಾಗಿ ನಾವೇನು ಹೇಳಕ್ಕೆ ಬಯಸ್ತೇವೆ, ಸನ್ಮಾನ್ಯ ಯಾರು ನಮ್ಮ ಈ ವ್ಯವಸ್ಥೆ ಹಾಳು ಮಾಡ್ತಾ ಇರ್ತಕ್ಕಂಥ ಜಯಪ್ರಕಾಶ, ಅವನು ತುಮಕೂರು ಜಿಲ್ಲೆಯವನೇ, ತುಮಕೂರಿನಲ್ಲೇ ವಾಸ ಆಗಿದ್ದಾನೆ. ಆತ ರಿಟೈರ್ಡ್ ಆಗಿ ಮರಳಿಲ್ಲಾರ್ದೆ ಈ ಒಂದು ತಗಲುಪಿ ಕೆಲಸ ಮಾಡ್ಕೊಂಡು ಅಲ್ಲ ಅವನೇ. ಅವನಿಂದ ನೇರವಾಗಿ ಸರ್ಕಾರಕ್ಕೆ ಸಚಿವರಿಗೆ CC ಹೊಡ್ಕೊಂಡು, ಕಾಕಾಂತಿಯವರ CC ಹೊಡ್ಕೊಂಡು ತಪ್ಪು ಮಾಹಿತಿ ಕೊಟ್ಟು ಇಡೀ ಜಿಲ್ಲೆಗೆ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ಕೆಟ್ಟ ನೀಚ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಇನ್ನು ಮುಂದೆ ಅಂಥವ್ರು ಇಟ್ಕೊಳ್ಳೋದ್ರಿಂದ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ. ನಾವೇನು ಹೇಳ ಬಯಸ್ತೀವಿ, ನಮ್ಮ ಸುರೇಶ್ ಗೌಡ್ರು ಹೇಳಿದರು IITಯಿಂದ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಅವರು ಸಹ ಇದ್ದಾರೆ. ಆದರೆ ಅದರ ಅವಶ್ಯಕತೆ ಏನಿದೆ? ನಿಮಗೆ ಅಲಾಟ್ ಆಗಿರೋ ನೀರು ತೊಗೊಂಡು ಹೊಂಟೋಗಿದ್ದೀರ ಸ್ವಾಮಿ, ಮೋರ್ ದ್ಯಾನ್ ದಟ್, ಇನ್ನೂ 2 TMC ಜಾಸ್ತಿ ತಗೊಂಡಿದ್ದೀರಿ. ಹಾಗಾಗಿ ಲಿಂಕ್ ಕ್ಯಾನಲ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಿನ್ನೆ ನಡೆದಂಥ ಸಭೆ ನಾವು ಪ್ರತಿಪಾದನೆ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ ಮಾಡಬಾರ್ದು. ಇದನ್ನು ನಾವು ನೆನೆ ಹೇಳಿದ್ದೀವಿ, 5 TMC ನೀರು ಹೋಗ್ತದೆ ಅಂತ. ಅದು ಹೇಳ್ತಾನೆ ಅವನು ಜಯಪ್ರಕಾಶ. ಫ್ಲಡ್ಡಲ್ಲಿ ಬರ್ತದೆ, ಎಲ್ರಿ ಬರ್ತದೆ ಫ್ಲಡ್ಡಲ್ಲಿ, ಎಸ್ಕೇಪಿಂದ ನೀರು ಬರೋದು ಫ್ಲಡ್ ಅಂತ ಸುಳ್ಳು ಹೇಳ್ತಾರೆ. ಮೈನರ್ ಇರಿಗೇಷನ್ ಟ್ಯಾಂಕ್ ಇದು ನಮ್ಮ ಮಾರ್ಕನಹಳ್ಳಿ ಡ್ಯಾಮ್ ಇಲ್ಲ ಅಂತ ಹೇಳಕ್ಕೆ ಮೈನರ್ ಇರಿಗೇಷನ್. ಕುಡಿಗಲ್ ಯಾವುದು? ಕುಡಿಗಲ್ಲು ಮೈನರ್ ಇರಿಗೇಷನ್ ಟ್ಯಾಂಕ್. ಇಡೀ ಕುಡಿಗಲ್ ತಾಲೂಕಿನಲ್ಲಿ ಮೇಜರ್ ಇರಿಗೇಷನ್ ಕುಡಿಗಲ್ ಇರ್ಬೋದು, ನಮ್ಮ CS ಇರ್ಬೋದು, ನಮ್ಮ ತುಮಕೂರು ರೂರಲ್ ಇರ್ಬೋದು, ಅಥವಾ ಗುಬ್ಬಿ ಇರ್ಬೋದು, ಇವೆಲ್ಲವೂ ಸಹ ಮೈನರ್ ಇರಿಗೇಷನ್ ಟ್ಯಾಂಕೆ. ನೀವು ಕುಡಿಗಲ್ಗೆ ಅಕೌಂಟಬಿಲಿಟಿ ಮಾಡಿದರೆ ಮಾರ್ಕನಹಳ್ಳಿ ಡ್ಯಾಮ್ಗೆ ಹೇಗೆ ಅಕೌಂಟಬಿಲಿಟಿ ಇಲ್ಲ? ನೀವು ಅದು ಸೇರ್ಸ್ಕೋಬೇಕಲ್ಲ. ಕುಡಿಗಲ್ಗೆ ಎಷ್ಟು ಅಲರ್ಟ್ ಆಗಿದೆ, ನೀವೆಷ್ಟು ತಗೊಂಡಿದ್ವಿ ಅಂತ. ಒಟ್ಟಾರೆ 5 TMC ನಾವು ತೊಗೊಂಡಿದ್ದಾರೆ. ಇದು ಏನು ನಮ್ಮ ಲಿಂಕ್ ಎಲ್ಲ ಅನವಶ್ಯ, ಅದು ಮಾಡೋ ಅವಶ್ಯ ಇಲ್ಲ, ಅದು ಬೇಕಿಲ್ಲ. ಇವತ್ತು ಹೇಳ್ತಾರೆ ನಮ್ಮ ರಂಗನಾಥ್, ಅವ್ರು ಹೇಳ್ಬೇಕಲ್ಲ ಎಷ್ಟು ನಾವು TMC ನೀರು ತಗೊಂಡಿದ್ದ, ಅದನ್ನು ಮಾತ್ರ ಮುಚ್ಚಿಕ್ತಾರೆ. ಎಷ್ಟು ಡ್ರಾ ಮಾಡಿದ್ರೆ ಅದು ಮುಚ್ಚಿಕ್ತಾರೆ. ಅದಕ್ಕೆ ಸಪೋರ್ಟಾಗಿ ಇವನು ಜಯಪ್ರಕಾಶ್ ಅನ್ನೋನು ಈಸ್ ಎ ಮೋಸ್ಟ್ ಲೈಯರ್, ಸುಳ್ಳುಗಾರ. ಒಬ್ಬ MD ಆಗಿ ರಿಟೈರ್ಡ್ ಆಗಿ ಸೆಕ್ರೆಟರಿ ಆಗಿ ಮಾರ್ಕನಹಳ್ಳಿಗೆ ಎಲ್ಲಿ ನೀರು ಹೋಗುತ್ತೆ ಅಂತ ಗೊತ್ತಿಲ್ಲ, ಫ್ಲಡ್ಡಲ್ಲಿ ಹೋಗುತ್ತೆ ಅಂತ ಹೇಳ್ತಾನೆ ನಮಗೆ. ನಾವೇನು ಕಿವಿ ಚೆಂಡು ಮುಟ್ಕೊಂಡಿದ್ದೀವ? ಬೆಳಗ್ಗೆ ಆ ಚಾನಲ್ ಇರೋದು ನಾವು, ಅದು ತುರುವೇಕೆರೆ ಕೋಲಾರ ಎಸ್ಕೇಪಿಂದ ಬರೋದು. ಎಲ್ಲ ಸುಳ್ಳೇಳಿ ತಪ್ಪು ಮಾಹಿತಿಯನ್ನು ನೀಡುವ ಮುಖಾಂತರ ಸರ್ಕಾರಕ್ಕೆ ಹೇಳ್ತಾರೆ. ಹೇಳಿದರು ನಮ್ಮ ಜಿಲ್ಲಾ ಮಿನಿಸ್ಟ್ರಿ ಹೇಳವ್ರೆ, ಸರ್ಕಾರ ಅಪ್ರೂವ್ ಮಾಡಿದ್ದಾರೆ, ನಾವು ಮಾಡಲೇಬೇಕು ಅಂತ. ಅಲ್ಲಪ್ಪ, ಇಂಥ ಕೆಟ್ಟ ಸರ್ಕಾರದಲ್ಲಿ ಇಂಥ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾ? ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕಾ? ಯಾಕೆ ತಗೊಂಡಿದ್ದೀರಿ ನೀವು?
ಯಾತಕ್ಕೆ ತಗೊಂಡಿದ್ರು ಹೇಳ್ಬೇಕಲ್ಲ, ಅದನ್ನು ನೀವು ಹೇಳ್ತಾ ಇಲ್ಲ. ಹಾಗಾಗಿ ನಾವು ಸಂಪೂರ್ಣವಾಗಿ ಲಿಂಕ್ ಚಾನಲ್ಗೆ ನಾವೆಲ್ಲ ವಿರೋಧಿಸ್ತೀವಿ. ನೀವೇನು ಬೇಕಾದ್ರೂ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಗೋಲಿಬಾರ್ ಮಾಡಿ, ನಾವೆಲ್ಲ ಫೇಸ್ ಮಾಡಿ, ಅದಕ್ಕೆಲ್ಲ ನಾವು ಹೆದರಲ್ಲ. ನಿಮ್ಮ ಯಾವುದೇ ಥ್ರೆಟ್ಗೂ ನಾವು ಬಗ್ಗಲ್ಲ. ಹೋರಾಟ ನಮಗಿದೆ, ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ಇವತ್ತೇ ನಾನು ಹೇಳ್ತೀನಿ, ಲಿಂಕ್ ಚಾನಲನ್ನು ಆ ಸ್ಕೀಮನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೇಳಿ. ಹೇಳ್ತೀನಿರಪ್ಪ.